ಹಾಯ್ ಹಾಯ್ ಎಲ್ಲ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಇವತ್ತು ಗಣಕೆ ಸೊಪ್ಪು ಅಂದ್ರೆ ನಮ್ಮ ತುಳುವಿನಲ್ಲಿ ಕಕ್ಕೆ ಸೊಪ್ಪು ಅಂತ ಹೇಳ್ತಾರೆ. ಇದಕ್ಕೆ ನೋಡಿ, ಈ ರೀತಿ ಇರ್ತದೆ ಈ ಸೊಪ್ಪು. ಇದ್ರದ್ದು ಪಲ್ಯ ಮಾಡ್ತಾ ಇದೀವಿ ನಾವು ಇವತ್ತು. ನೋಡಿ, ಈ ರೀತಿ ಇರ್ತದೆ ಸೊಪ್ಪಿದು. ನೋಡಿ, ಈ ರೀತಿ ಕಾಯಿ ಎಲ್ಲ ಆಗ್ತದೆ. ಗಣಿಕೆ ಸೊಪ್ಪು ಅಂತ ಹೇಳ್ತಾರೆ ಕನ್ನಡದಲ್ಲಿ, ನಾವು ತುಳುವಿನಲ್ಲಿ ಕಕ್ಕೆ ಸೊಪ್ಪು ಅಂತ ಹೇಳ್ತೀವಿ. ಇದು ಮಲೆನಾಡಲ್ಲಿ ಹೆಚ್ಚಾಗಿ ತಿಂತೀವಿ ನಾವು. ಮಂಗಳೂರು ಕಡೆ ಸ್ವಲ್ಪ ಕಡಿಮೆ ಈ ಸೊಪ್ಪನ್ನು ತಿನ್ನೋದು, ಇದು ಸ್ವಲ್ಪ ಕಹಿ ಬರ್ತದೆ. ಈ ಸೊಪ್ಪು ಈಗ ನಾವು ತಂದಿದ್ದೇವೆ, ಇದನ್ನ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ, ಈ ಸೊಪ್ಪನ್ನೆಲ್ಲ. ಎಷ್ಟು ಸೊಪ್ಪು ಸಿಕ್ಕಿದೆ ನನಗೆ. ಈಗ ನಾನು ಇದನ್ನ ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಸೊಪ್ಪನ್ನು. ಹೀಗಿದ್ರೆ ಪಲ್ಯ ಮಾಡ್ಕೊಳ್ಳೋಣ ನಾವು. ಇದಕ್ಕೆ ಈಗ ನಾನಿಲ್ಲಿ ಒಂದು ಈರುಳ್ಳಿ, ಒಂದು ಟೊಮೆಟೊ ಬೇಕಾದ್ರೆ ಹಾಕಬಹುದು, ಆಪ್ಷನಲ್. ಹೆಚ್ಚಾಗಿ ಹಾಕುದಿಲ್ಲ ಟೊಮೆಟೊ. ತೆಂಗಿನ ತುರಿ ತಗೊಂಡಿದ್ದೀನಿ, ಕರಿಬೇವು ಮತ್ತೆ ಹಸಿಮೆಣಸು ತಗೊಂಡಿದ್ದೀನಿ. ಈಗ 1-2-3 ಸ್ಪೂನು ಎಣ್ಣೆ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ. ಒಗ್ಗರಣೆಗೆ ಸಾಸಿವೆ ಹಾಕೊಳ್ತಾ ಇದ್ದೀನಿ. ಕರಿಬೇವು ಹಾಕೊಂತಿದ್ದೀನಿ. ಈರುಳ್ಳಿ ಹಾಕೊಂಡಿದ್ದೀನಿ, ಕಟ್ ಮಾಡ್ಕೊಂಡಿರೋದು. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹಸಿಮೆಣಸು ಕೂಡ ಹಾಕೊಂಡಿದ್ದೀನಿ, ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹೆಚ್ಚಾಗಿ ಟೊಮೆಟೊ ಯಾರು ಹಾಕೋದಿಲ್ಲ ಇದಕ್ಕೆ, ನಾನಿಲ್ಲಿ ನನ್ನ ಮಕ್ಕಳು ಇಲ್ಲಿ ಬೇಕು ಅಂತ ಹೇಳಿದಕ್ಕೆ ಹಾಕೊಂಡಿದ್ದೀನಿ ಅಷ್ಟೇ. ನೆಕ್ಸ್ಟ್ ಟೊಮೆಟೊ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಕಾಡ್ಕೊಳ್ಳೋಣ, ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಫ್ರೈ ಆಗಿದೆ. ಸೊಪ್ಪು ಹಾಕೊತಾ ಇದ್ದೀನಿ. ಇದಕ್ಕೆ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಅರಿಶಿನ ಪುಡಿ ಹಾಕೊಂಡಿದ್ದೀನಿ ನಾನಿಲ್ಲಿ. ಜಾಸ್ತಿ ಹೊತ್ತು ಬೇಯಬಾರ್ದು, ಸ್ವಲ್ಪ ಹೊತ್ತು ಬೇಯಬೇಕಷ್ಟೇ. ತುಂಬಾ ಬೇಯಿದ್ರೆ ಕಹಿ ಬರ್ತದೆ. ಸ್ವಲ್ಪ 1-5 ನಿಮಿಷ ಬೇಯಿದ್ರೆ ಸಾಕಾಗ್ತದೆ. ನೀರನ್ನ ಏನು ಹಾಕೋದ್ಬೇಡ, ಸೊಪ್ಪಿನಲ್ಲಿ ನೀರು ಇರ್ತದಲ್ಲ ಅದರಲ್ಲೇ ನಮಗೆ ಚಂದ ಬೇಯ್ತದೆ ಇದು. 5 ನಿಮಿಷ ಬೇಯಿದ್ರೆ ಸಾಕು ನಿಮಗೆ. ಈಗ ನಮಗೆ ರೆಡಿ ಆಗಿದೆ. ಇದಕ್ಕೆ ಕೊಬ್ಬರಿ ತುರಿ ಹಾಕೊತಾ ಇದ್ದೀನಿ ನಾನಿಲ್ಲಿ. ಸ್ವಲ್ಪ ಮಿಕ್ಸ್ ಮಾಡಿದ್ರೆ ನಮ್ಮ ಕಕ್ಕೆ ಸೊಪ್ಪಿನ ಪಲ್ಯ ರೆಡಿ. ಸ್ವಲ್ಪ ಕಹಿ ಬರ್ತದಲ್ಲ, ಅದಕ್ಕೆ ತೆಂಗಿನ ತುರಿ ಹಾಕೊಂಡಿದ್ದು, ಆವಾಗ ಅದು ಕಾಂಬಿನೇಷನ್ ಚೆನ್ನಾಗಿರ್ತದೆ ಅಂತ ಅಷ್ಟೇ. ಪಲ್ಯ ರೆಡಿ ಆಗಿದೆ ಈಗ. ಈಗ ಇದಕ್ಕೆ ಕಾಂಬಿನೇಷನ್ ಆಗಿ ಒಂದು ರೊಟ್ಟಿ ಮಾಡ್ಕೊಂಡು, ನಾನಿಲ್ಲಿ ರೊಟ್ಟಿಗೆ ಬೆಳ್ತಕ್ಕಿ ತಗೊಂಡಿದ್ದೀನಿ 1 ಪಾವ್ ಅಷ್ಟು. ಇದನ್ನು ಜಸ್ಟ್ 5 ನಿಮಿಷ ನೆನೆಸಿದ್ರೆ ಸಾಕು ನಮಗೆ. ನಾನಿಲ್ಲಿ ಇದನ್ನ ವಾಶ್ ಮಾಡ್ಕೊಂಡಿದ್ದೀನಿ, ನೀಟಾಗಿ ತೊಳ್ಕೊಬೇಕಾಗ್ತದೆ. ಹಾಗೆ ಇದು ಆನಂತರ ಬಿಸಿನೀರು ಹಾಕಿ 5 ನಿಮಿಷ ನೆನೆಸಿಟ್ರೆ ಸಾಕು. ಬಿಸಿನೀರು ಹಾಕಿ ನೆನೆಸಿಟ್ಟಿದ್ದೀನಿ, ನೆನೆದಿದೆ ಇದಕ್ಕೆ 5 ನಿಮಿಷ, ಜಸ್ಟ್ 5 ನಿಮಿಷದಲ್ಲಿ. ಈಗ ಇದಕ್ಕೆ ಸ್ವಲ್ಪ ಅನ್ನ ಮತ್ತೆ ಉಪ್ಪು ಹಾಕಿ ರುಬ್ಕೊಬರೋದು ಅಷ್ಟೇ. ನೋಡಿ, ಇಲ್ಲಿ ರುಬ್ಕೊಂಡಿದ್ದೀನಿ ನಾನು. ಅನ್ನ ಮತ್ತೆ ಉಪ್ಪು ಹಾಕಿ ರುಬ್ಕೊಂಡಿದ್ದೀನಿ ಅಷ್ಟೇ.
5 ನಿಮಿಷ ನೆನೆಸಿರೋದು ಇದು. ಬಿಸಿನೀರು ಹಾಕಿ ಈಗ ಇದನ್ನ ರೊಟ್ಟಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಕಬ್ಬಿಣದ ಹಂಚಿಟ್ಕೊಂಡಿದ್ದೀನಿ. ಎಷ್ಟು ತೆಳು ಬೇಕು ಅಷ್ಟು ತೆಳುವಾಗಿ ನಾವು ಮಾಡ್ಕೋಬೇಕು. ನಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಬರ್ತದೆ ಇದು. ಈಗ ಮುಚ್ಚಿ ಒಂದು 5 ನಿಮಿಷನೂ ಬೇಡ, ಒಂದು 2-3 ನಿಮಿಷ ಬೇಯಲಿ ಇದು. ಇನ್ನೊಂದೆರಡು ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಎಷ್ಟು 2-3 ನಿಮಿಷ ಬೆಂದ್ರೆ ಸಾಕಾಗ್ತದೆ. ಇಷ್ಟು ಚಂದ ಬರ್ತದೆ ಇದು ರೊಟ್ಟಿ. ಇದಕ್ಕೇನು ಎಣ್ಣೆ ಏನು ಹಚ್ಚೋದು ಬೇಡ ನಾವು, ಹಾಗೆ ಬಿಸಿ ಬಿಸಿ ತಿನ್ಬೇಕಿದು. ಸೊಪ್ಪಿನ ಪಲ್ಯಕ್ಕೆ ಒಳ್ಳೆ ಕಾಂಬಿನೇಷನ್ ಇದು. ನಮ್ಮ ಮಲೆನಾಡು ಸೈಡಲ್ಲಿ ಜಾಸ್ತಿಯಾಗಿ ಎಲ್ಲಾರ ಮನೇಲೂ ಈ ರೊಟ್ಟಿನ ಮಾಡ್ತಾರೆ. ನಾವಿಲ್ಲಿ ಇದು ಬಿಸಿ ಬಿಸಿ ಆಗಿರುವಾಗಲೇ ತಿನ್ಬೇಕಾಗ್ತದೆ, ಆವಾಗ ತುಂಬಾ ಚೆನ್ನಾಗಿ ಬರ್ತದೆ. ನೋಡಿ ಇಲ್ಲಿ ಈ ರೊಟ್ಟಿ ಈಗ ರೆಡಿ ಆಗಿದೆ. ಈ ರೊಟ್ಟಿ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್.